ವೆಲ್ಕಮ್ ಬ್ಯಾಕ್. ಇವತ್ತು ಸಿಸಿಬಿ ಅಧಿಕಾರಿಗಳು ಸರ್ಚ್ ವಾರೆಂಟ್ ಅನ್ನ ಪಡ್ಕೊಂಡು ಆದಿತ್ಯ ಆಳ್ವ ಮನೆ ಹಾಗೇನೆ ರೆಸಾರ್ಟ್ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಆ ಟೈಮ್ನಲ್ಲಿ ಮನೆ ಕೆಲಸದವರು ಬಿಟ್ರೆ ಅಲ್ಲಿ ಇತರೆ ಕುಟುಂಬ ಸದಸ್ಯರು ಇರಲಿಲ್ಲ ಅನ್ನೋ ವಿಚಾರ ಗೊತ್ತಾಗಿದೆ. ಅವ್ರ ಹತ್ರನೇ ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು ಅಂತ ಗೊತ್ತಾಗಿದೆ. ನಾವು ಸ್ಪಾಟ್ಗೆ ಹೋದಾಗ ನಮಗೆ ವಿಚಾರ ಗೊತ್ತಾಗಿದ್ದು ಆದಿತ್ಯ ಆಳ್ವ ಮೋಜು ಮಸ್ತಿಗೋಸ್ಕರನೇ ಹೆಬ್ಬಾಳದ ಹತ್ರ ಸುಮಾರು 4 ಎಕರೆ ವಿಸ್ತೀರ್ಣದಲ್ಲಿ ಮನೆ ಜೊತೆಯಲ್ಲಿ ರೆಸಾರ್ಟ್ ಕೂಡ ಮಾಡ್ಕೊಂಡಿದ್ರು. ಸಾಕಷ್ಟು ಪಾರ್ಟಿಗಳು ಇಲ್ಲಿ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಈಗ ಅಧಿಕಾರಿಗಳಿಗೆ ಗೊತ್ತಾಗಿದೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ಪೂರಕವಾದಂತ ಎವಿಡೆನ್ಸ್ ಕೂಡ ಅಲ್ಲಿ ಸಿಕ್ಕಿದೆ, ಸಾಕ್ಷಿಗಳು ಅಂತಂದ್ರೆ ಫೋಟೋಸ್ ಎಲ್ಲ ಲಭ್ಯವಾಗಿದೆ ಅನ್ನೋದು ಗೊತ್ತಾಗಿದೆ. ಸೊ ಯಾವಾಗ ಆದಿತ್ಯ ಆಳ್ವ ಮೇಲೆ FIR ದಾಖಲಾಯಿತು ಆ ಟೈಮ್ನಿಂದಲೂ ಕೂಡ ಆದಿತ್ಯ ಆಳ್ವ ಸಿಕ್ಕಿಲ್ಲ. ಅಂತಂದ್ರೆ ಎಲ್ಲಿ ಹೋಗಿದ್ದಾರೆ ಏನು ಎತ್ತ ಗೊತ್ತಾಗ್ತಾ ಇಲ್ಲ. ಮೊಬೈಲ್ ಎಲ್ಲವೂ ಕೂಡ ಸ್ವಿಚ್ ಆಫ್ ಆಗಿದೆ. ಈಗ ಅಧಿಕಾರಿಗಳು ಅವ್ರಿಗೋಸ್ಕರ ಶೋಧವನ್ನ ಮಾಡಲೇಬೇಕಾಗುತ್ತಲ್ಲ. ಹೆಸರು ಈಗ ಬಂದಿದೆ ಮತ್ತೆ FIR ನಲ್ಲೂ ಕೂಡ ಅವ್ರ ಹೆಸರು ಇರೋದ್ರಿಂದ ಹುಡುಕಾಟವನ್ನ ಮಾಡ್ತಾ ಇದ್ರು. ಬಟ್ ಸಿಕ್ಕಿರ್ಲಿಲ್ಲ. ಮುಂಬೈಗೂ ಕೂಡ ಹೋಗಿದ್ದಾರೆ ಅನ್ನೋದು ವಿಚಾರ ಗೊತ್ತಾಗಿತ್ತು. ಬಟ್ ಅಲ್ಲಿದಾರ ಏನು ಎತ್ತ ಗೊತ್ತಿಲ್ಲ. ಬಟ್ ಬೆಂಗಳೂರು ಮನೆ ಮೇಲೆ ರೆಸಾರ್ಟ್ ಮೇಲೆ ಈಗ ದಾಳಿ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಒನ್ಸ್ ಅಗೇನ್ ನಮ್ಮ ರಿಪೋರ್ಟರ್ ಮಂಜುನಾಥ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಆಗ್ಲೇ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರಿ. ಎಟ್ ಪ್ರೆಸೆಂಟ್ ಏನ್ ಮಾಹಿತಿ ಲಭ್ಯವಾಗ್ತಿದೆ? ಯಾಕಂದ್ರೆ 1 ಗಂಟೆ ಮೇಲಾಯ್ತು ಈಗ ಸಿಸಿಬಿ ಅಧಿಕಾರಿಗಳಲ್ಲಿ ಬಂದು ದಾಳಿಯನ್ನ ಮಾಡಿ. ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಅಲ್ಲಿ ಅಪ್ಡೇಟ್ಸ್ ಏನಿದೆ ಈಗ? ಖಂಡಿತ ಶರ್ಮಿತಾ, ಸಿಸಿಬಿ ಇನ್ಸ್ಪೆಕ್ಟರ್ ಪುನೀತ್ ನೇತೃತ್ವದಲ್ಲಿ ಆದಿತ್ಯ ಆಳ್ವ ಅವರ ರೆಸಾರ್ಟ್ ಮೇಲೆ ದಾಳಿ ಮಾಡಿರುವಂತದ್ದು. ಈಗ ನೀವು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು. ರೆಸಾರ್ಟ್ ನ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಇದೇ ಒಂದು ರೆಸಾರ್ಟ್ ನಲ್ಲಿ ಅವರೆಲ್ಲರೂ ಕೂಡ ಅಷ್ಟೇ ಪಾರ್ಟಿ ಮಾಡ್ತಿದ್ರು. ಅದ್ರ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಕೂಡ ಹೇಳ್ತಿರುವಂತದ್ದು. ನೀವು ದೃಶ್ಯದಲ್ಲಿ ನೋಡಿದ್ರೆ ಅಂದ್ರೆ ಈ ಏನು ರೆಸಾರ್ಟ್ ಅಂತ ಕಾಣ್ತಿದೆ, ಈ ಒಂದು ರೆಸಾರ್ಟ್ ಕಂಪ್ಲೀಟ್ ಆಗಿ ಇಲ್ಲೇನಿದೆ ಇದೇ ಒಂದು ಜಾಗದಲ್ಲಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು, ಪಾರ್ಟಿಯನ್ನ ಮಾಡ್ತಾ ಇದ್ರು. ರಾತ್ರಿ 12-1 ಗಂಟೆ ಆದ್ರೂ ಕೂಡ ಅಷ್ಟೇ ಇವರು ಪಾರ್ಟಿಗಳನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಅಂತ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಇಲ್ಲಿ ಜನರೇಟರ್ ವೆಹಿಕಲ್ ಅನ್ನು ನೋಡ್ತಾ ಇರಬಹುದು. ಅಂದ್ರೆ ಒಂದು ವೇಳೆ ಏನಾದರೂ ಪಾರ್ಟಿಯನ್ನ ಮಾಡ್ತಿದ್ದಂತ ವೇಳೆ ತಡರಾತ್ರಿಯ ವೇಳೆಯಲ್ಲಿ ಏನಾದರೂ ಕರೆಂಟ್ ಏನಾದರೂ ಹೋಯ್ತು ಅನ್ಕೊಂಡಂತ ಹೋದ್ರೆ ಆ ಜನರೇಟರ್ ಮುಖಾಂತರವಾಗಿ ಮತ್ತೆ ಅವರು ಪವರ್ ಅನ್ನು ಆನ್ ಮಾಡ್ಕೊಳ್ಳುವಂತ ವ್ಯವಸ್ಥೆಗೆ ಕೂಡ ಒಂದು ಜನರೇಟರ್ ಅನ್ನ ಖರೀದಿ ಮಾಡಿಕೊಂಡು ಅದನ್ನು ಕೂಡ ಈ ಒಂದು ಆದಿತ್ಯ ಆಳ್ವ ರೆಸಾರ್ಟ್ ನ ಒಳಭಾಗದಲ್ಲಿರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇರಬಹುದು. ಜೊತೆಗೆ ಆ ಜನರೇಟರ್ ನ ಪಕ್ಕದಲ್ಲಿರುವಂತಹ ಇನ್ನೊಂದು ಮನೆಯನ್ನು ಕಾಣ್ತಾ ಇದೆ. ಆ ಒಂದು ಮನೆಯ ಭಾಗದಲ್ಲಿಯೇ ಕೂಡ ಅಷ್ಟೇ ಏನೇನೋ ಊಟ ಮಾಡಬೇಕಾದ್ರೂ ಕೂಡ ಅಷ್ಟೇ ಊಟ ಮಾಡೋದು, ಡ್ರಿಂಕ್ಸ್ ಮಾಡೋದಾಗಿರ್ಬೋದು, ಇದೆಲ್ಲ ರೀತಿಯಂತ ಕೆಲಸಗಳನ್ನು ಕೂಡ ಅಷ್ಟೇ ಪಾರ್ಟಿ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಗೊತ್ತಾಗ್ತಿದೆ. ಯಾಕಂದ್ರೆ ಇಲ್ಲಿ ಈ ಜಾಗ ಏನು ಕಾಣ್ತಿದೆ ಈ ಒಂದು ಜಾಗದಲ್ಲಿ ಕೂಡ ಅಷ್ಟೇ DJ ಆಗಿರ್ಬೋದು ಅಥವಾ ಪ್ರತಿಯೊಂದನ್ನು ಕೂಡ ಹಾಕೊಂಡು ಅವರು ಡ್ಯಾನ್ಸ್ ಮಾಡೋದು ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಆ ಒಂದು ಮನೆ ಏನು ಕಾಣ್ತಿದೆ, ಆ ಮನೆಯ ಮುಂಭಾಗದಲ್ಲಿ ಇನ್ನೊಂದು ಏನು ಹೆಂಚಿನ ರೂಪದಲ್ಲಿ ಕಾಣ್ತಿದೆ, ಆ ಒಂದು ಹೆಂಚು ಮನೆ ಏನಿದೆ ಅಲ್ಲಿ ಏನು ಆದಿತ್ಯ ಆಳ್ವ ವಾಸ್ತವ್ಯವನ್ನು ಹೂಡ್ತಾ ಇರೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಒಂದು ವೇಳೆಯಲ್ಲಿ ಆದಿತ್ಯ ಆಳ್ವ ಏನಾದರೂ ವೀಕೆಂಡ್ ಅಂತ ಬಂದಂಥ ವೇಳೆಯಲ್ಲಿ ಆತ ಶುಕ್ರವಾರ ನೈಟ್ ಏನಾದರೂ ಬಂದರೆ ಶನಿವಾರ ಭಾನುವಾರ 2 ದಿನಗಳು ಕೂಡ ಅಷ್ಟೇ ಇದೆ ಒಂದು ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನು ಹೂಡ್ತಾ ಇದ್ದ. 2 ದಿನಗಳಲ್ಲಿ ಕೂಡ ಅಷ್ಟೇ ಸಾಕಷ್ಟು ರೀತಿಯಂತ ಒಂದು ಪಾರ್ಟಿಗಳನ್ನು ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಅಷ್ಟೇ ಶನಿವಾರ ರಾತ್ರಿ ಆದರೆ ಸಾಕಷ್ಟು ಜನರು ಈ ಒಂದು ಪಾರ್ಟಿಗಳಿಗೆ ಬರ್ತಾ ಇರೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂತದ್ದು. ಇದೇ ಒಂದು ಜಾಗ ಏನಿದೆ ಸುಮಾರು 4 ಎಕರೆ ಇರುವಂತಹ ರೆಸಾರ್ಟ್ ಇದು. ಈ ಒಂದು ರೆಸಾರ್ಟ್ ನಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಜಾಗ ಮನೆ ಇರುವಂತಹ ಜಾಗ ಏನ್ ಕಾಣ್ತಾ ಇದೆ ಆ ಒಂದು ಮನೆ ಇರುವಂತಹ ಜಾಗದ ಪ್ರಾಂಗಣ ಮುಂಭಾಗದಲ್ಲಿ ಆವರಣದಲ್ಲಿ ಇವರು ಪಾರ್ಟಿಗಳನ್ನು ಆಯೋಜನೆ ಮಾಡಿಕೊಂಡು ಅಲ್ಲೇ ಈ ಒಂದು ವಿಜುವಲ್ಸ್ ಏನು ಕಾಣ್ತಿದೆ ಆ ಒಂದು ವಿಜುವಲ್ ಇರುವಂತಹ ಒಂದು ಮನೆಯ ಮುಂಭಾಗದಲ್ಲಿ ಇವರು DJಗಳು ಹಾಕೊಂಡು ಡ್ಯಾನ್ಸ್ ಮಾಡೋದು ಈ ರೀತಿಯಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಈ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಅಧಿಕಾರಿಗಳು ಕೂಡ ದಾಳಿಯನ್ನು ನಡೆಸಿದರೆ ಈಗಾಗಲೇ ಮನೆ ಮತ್ತು ಪಾರ್ಟಿ ಮಾಡಿಸಿದಂಥ ಜಾಗ ಏನಿದೆ ಜಾಗವನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡ್ತಿದ್ದಾರೆ. ಪ್ರತಿಯೊಂದು ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕ್ತಿದ್ದಾರೆ. ಜೊತೆಗೆ ಮನೆ ಕೆಲಸದವರು ಏನಿದ್ದಾರೆ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾಕಂದ್ರೆ ಈ ಒಂದು 4 ಎಕರೆಯಲ್ಲಿರುವಂತಹ ಒಂದು ಜಾಗದಲ್ಲಿ ಸುಮಾರು 7-8 ಜನ ಇದ್ರಂತೆ. ಅದರಲ್ಲೂ 2 ಸೆಕ್ಯೂರಿಟಿ ಗಾರ್ಡ್ಗಳಿದ್ರು. ಸೆಕ್ಯೂರಿಟಿ ಗಾರ್ಡ್ಗಳ ಜೊತೆಗೆ ಕೆಲವೊಂದು ಮನೆಯವರು ಕೂಡ ಇದ್ರು. ಅದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಈಗಾಗಲೇ ಅಧಿಕಾರಿಗಳು ಕೂಡ ಕಲೆ ಹಾಕ್ತಿರುವಂತಹದ್ದು. ಪ್ರಮುಖವಾಗಿ ಇಲ್ಲಿ ಯಾವ ಒಂದು ಸೀಸನ್ ಅಲ್ಲಿ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಿದ್ರು, ಒಂದು ವೇಳೆ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಕೂಡ ಅಷ್ಟೇ ಪಾರ್ಟಿಗಳ ಆಯೋಜನೆ ಮಾಡಿರೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳಿದೆ. ಅದೇ ಒಂದು ಆಧಾರವಾಗಿ ಇಟ್ಕೊಂಡು ಅವರೆಲ್ಲರನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹವನ್ನು ಮಾಡ್ತಿದ್ದಾರೆ. ಈಗಾಗಲೇ ಸುಮಾರು 2 ಗಂಟೆಗಳಿಂದಲೂ ಕೂಡ ಅಷ್ಟೇ ಇನ್ಸ್ಪೆಕ್ಟರ್ ಪುನೀತ್ ನೇತೃತ್ವದಲ್ಲಿ ಈಗಾಗಲೇ ಪಾರ್ಟಿ ಆಯೋಜನೆ ಮಾಡ್ತಿರುವಂಥ ಪ್ರತಿಯೊಂದು ಸ್ಥಳದ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ಶುರುವಾಗಿದೆ. ಮತ್ತೊಂದು ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಕಂಪ್ಲೀಟ್ ಆಗಿ ಒಂದು ಬೇಸ್ಮೆಂಟ್ ಏನು ಕಾಣ್ತಾ ಇದೆ, ಇಲ್ಲಿ ಮೆಟ್ಲಿದೆ. ಇಲ್ಲಿ ಈ ಒಂದು ಮೆಟ್ಲಿನ ಮುಖಾಂತರವಾಗಿ ಬೇಸ್ಮೆಂಟ್ಗೆ ಹೋಗುವಂಥ ಜಾಗ. ಅಂದರೆ ಯಾವುದೇ ಒಂದು ಪಾರ್ಟಿಗೆ ಬರುವಂಥ ಕೆಲವೊಂದು ವೆಹಿಕಲ್ಗಳಾಗಿರ್ಬೋದು ಅದನ್ನು ಮುಂಭಾಗದ
ಒಂದು ಬೇಸ್ಮೆಂಟ್ನ ಜಾಗದಿಂದ ಕೆಳಭಾಗದಲ್ಲಿರುವಂಥ ಬೇಸ್ಮೆಂಟ್ಗೆ ಹೋಗಿ ಪಾರ್ಕಿಂಗ್ ಅನ್ನು ಮಾಡ್ತಿದ್ರು. ಅಂದರೆ ಈ ಒಂದು ರೆಸಾರ್ಟ್ಗೆ ಯಾರು ಬಂದ್ರು ಏನು ಅನ್ನೋದ್ರ ಬಗ್ಗೆ ಕೂಡ ಅಷ್ಟು ಮಾಹಿತಿ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ಆ ರೀತಿಯಾಗಿ ಬೇಸ್ಮೆಂಟ್ನಲ್ಲಿ ಕಾರ್ ಪಾರ್ಕಿಂಗ್ ಆಗಿರ್ಬೋದು, ವೆಹಿಕಲ್ ಪಾರ್ಕಿಂಗ್ ಆಗಿರ್ಬೋದು ಮಾಡ್ತಾ ಇದ್ರು. ಇದಾದಂತಹ ಬಳಿಕ ಪ್ರಮುಖವಾಗಿ ಈ ಒಂದು ಪಾರ್ಟಿಗಳೆಲ್ಲ ಮುಗಿದಂತ ಬಳಿಕ ಯಾರೇ ಒಂದು ಪಾರ್ಟಿಗೆ ಬಂದರೂ ಸಹ ಅಷ್ಟೇ ಸುಮಾರು 2 ದಿನಗಳ ಕಾಲ ಇವರು ಇಲ್ಲೇ ವಾಸ್ತವ್ಯನ ಹೂಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇಲ್ಲಿಯೂ ಕೂಡ ಅಷ್ಟೇ ಕೆಲವೊಬ್ಬ ಸ್ಥಳೀಯರೀಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳೋಣ. ಏನಿಲ್ಲಿ ಪಾರ್ಟಿಗಳ ಆಯೋಜನೆ ಮಾಡ್ತಿರೋದ್ರ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಇತ್ತಾ ಅಥವಾ ಏನು ಈ ಹಿಂದೆ ಏನಾದರೂ ಪಾರ್ಟಿಗಳು ಸೌಂಡ್ ಅವ್ರಿಗೆ ಬರ್ತಿತ್ತ ಅಂತ? ಸರ್, ನೀವು ಎಷ್ಟು ವರ್ಷದಿಂದ ಇಲ್ಲಿ ವಾಸ್ತವ್ಯ ನೋಡಿದ್ರಾ? 30-40 ವರ್ಷದಿಂದ ಇದ್ದೆ ಸರ್, ಇಲ್ಲಿ ಏನಾದರೂ ಪಾರ್ಟಿಗಳು ಜೋರಾಗಿ ಸೌಂಡ್ ಬರೋಂಥದ್ದು ಈ ಥರದ್ದು ಏನಾದರೂ ಆಗ್ತಾ ಇತ್ತಾ? ಸೌಂಡ್ ಬರ್ತಾ ಇತ್ತು, ಜೋರಾಗಿ ಸೌಂಡ್ ಮಾಡ್ತಾ ಇದ್ರು. ನಿದ್ದೆ ಕೂಡ ಬರ್ತಾ ಇರಲಿಲ್ಲ ಮನೆಗಳಲ್ಲಿ. ಎಷ್ಟು ಹೇಳಿದ್ರೂ ಕೇಳ್ತಾ ಇರಲಿಲ್ಲ. ಪೊಲೀಸರು ಅವಾಗ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಅವ್ರು ಬಂದಾಗ ಮಾತ್ರ ಸೌಂಡ್ ಕಡಿಮೆ ಮಾಡ್ತಾರೆ, ಬಂದು ಹೋದ್ಮೇಲೆ ಮಾಮೂಲಿ ಸೌಂಡ್ ಜಾಸ್ತಿ ಮಾಡ್ತಾರೆ. ಸರ್, ಇಲ್ಲಿ ಎಷ್ಟು ದಿನಕ್ಕೊಮ್ಮೆ ಪಾರ್ಟಿಗಳು ಆಯೋಜನೆ ಆಗ್ತಾ ಇತ್ತು? ವಾರಕ್ಕೆ ಒಂದ್ಸತಿ, ವಾರಕ್ಕೆ 2 ಸತಿ ಎಲ್ಲ ಬರ್ತಾರೆ. ಇದು ಧಾರಾವಾಹಿ ಕೂಡ ನಡೀತಾ ಇತ್ತಲ್ಲ ಇಲ್ಲಿ, 3 ಗಂಟೆ ಧಾರಾವಾಹಿ ಶೂಟಿಂಗ್. ಸರ್, ಇಲ್ಲಿ ಯಾವ್ಯಾವ ರೀತಿ ಡ್ಯಾನ್ಸ್ ಮಾಡೋ ಅಂಥದ್ದು ಈ ಥರದ್ದು ಏನಾದ್ರು ನೀವು ನೋಡಿದ್ರಾ? ವಿಜುವಲ್ಸ್ ಏನಾದ್ರು ಬಿಡ್ತಾ ಇರಲಿಲ್ಲ ಅವರು, ಬರೀ ಸೌಂಡ್ ಮಾತ್ರ ಕೇಳಿಸ್ತಾ ಇತ್ತು. ಇಲ್ಲೆಲ್ಲ ಜನ ಇದ್ರು, ನಮ್ಮನ್ನು ಒಳಗಡೆ ಬಿಡ್ತಾ ಇರಲಿಲ್ಲ ಅವರು. ಇದು ಇಲ್ಲಿನ ಸ್ಥಳೀಯರು ಹೇಳುವಂತಹದ್ದು. ವಾರಕ್ಕೆ 2 ಬಾರಿ ಇಲ್ಲಿ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾ ಇದ್ರು, ಜೋರಾಗಿ ಸೌಂಡ್ ಬರ್ತಾ ಇತ್ತು. ನಾವು ಸಾಕಷ್ಟು ಬಾರಿ ಪೊಲೀಸರಿಗೂ ಮಾಹಿತಿಯನ್ನು ಕೊಟ್ಟಿದ್ವಿ, ಆದರೂ ಕೂಡ ಅಷ್ಟೇ ಪೊಲೀಸರು ಬರ್ತಾ ಇದ್ದಂಥ ವೇಳೆಯಲ್ಲಿ ಅದನ್ನು ಕಮ್ಮಿ ಮಾಡ್ತಾ ಇದ್ರು. ನಾವು ಕೂಡ ಅಷ್ಟೇ ಅಲ್ಲಿ ಏನು ನಡೀತಿದೆ ಅಂತ ನೋಡಕ್ಕೆ ಹೋದಂಥ ವೇಳೆಯಲ್ಲಿ ನಮ್ಮನ್ನು ಅಲ್ಲಿಂದ ಹೊರಗಡೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ನಿಜಕ್ಕೂ ಕೂಡ ಅಷ್ಟೇ ಇದರಿಂದ ಸಾಕಷ್ಟು ಕಿರಿಕಿರಿ ಕೂಡ ನಮಗೆ ಪ್ರತಿ ದಿನವೂ ಕೂಡ ಅಷ್ಟೇ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿನ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಿರುವಂಥದ್ದು. ಸದ್ಯಕ್ಕೆ ಈ ಎಲ್ಲ ಆಧಾರದ ಮೇಲೆ ಈಗಾಗಲೇ CCB ಅಧಿಕಾರಿಗಳು ಕೂಡ ಅಷ್ಟೇ ದಾಳಿಯನ್ನು ಮಾಡಿರುವಂಥದ್ದು. ದಾಳಿ ಮಾಡಿ ಪ್ರತಿಯೊಂದು ಮನೆಯ ಮೂಲೆಯಲ್ಲೂ ಕೂಡ ಈಗಾಗಲೇ ಸರ್ಚ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ಸ್. ಈ ಕ್ಷಣದ ಅಪ್ಡೇಟ್ಸ್ಗೆ ಮಂಜುನಾಥ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಮತ್ತಷ್ಟು ಅಪ್ಡೇಟ್ಸ್